ಏನಾಗಲ್ಲ. ಈ ತಲೆ ಸುತ್ತು ಬರೋದು, ಕಣ್ಚಕ್ರ ಆಗೋದು ಇದೆಲ್ಲ ಆಗ್ತಾನೇ ಇರುತ್ತೆ. ಸ್ವಲ್ಪ ದಿನ ವಿಶ್ರಾಂತಿ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಹೌದು, ಇದ್ರ ಬಗ್ಗೆ ನಾನು ಯೋಚನೆ ಮಾಡಬಾರ್ದು. ಟೆನ್ಷನ್ ತೊಗೊಳ್ದೆ ನನ್ನ ಕೆಲಸನ ನಾನು ಮಾಡ್ಕೊಂಡು ಹೋಗಬೇಕು. ಎಲ್ಲ ಸರಿ ಹೋಗುತ್ತೆ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಇವ್ರಿಗೆ ಊಟ ಬಡಿಸ್ತೀನಿ. ಬಂದ್ಯಾ? ಅಮ್ಮು, ಒಂದು ಸ್ವಲ್ಪ ಸಾರು ಟೇಸ್ಟ್ ನೋಡ್ಬಿಟ್ಟು ಹೇಳಮ್ಮ ಹೇಗಾಗಿದೆ ಅಂತ. ಸೂಪರ್ ಆಗಿದೆಪ್ಪ. ಖಾರ ಎಲ್ಲ ಸರಿಯಾಗಿದೆ ತಾನೇ? ಎಲ್ಲ ಕರೆಕ್ಟ್ ಆಗಿದೆ. ನೀನೇನೋ ಅಪ್ಪ ಅನ್ನೋ ಅಭಿಮಾನದಿಂದ ಹೇಳ್ಬಿಡ್ತೀಯ, ಆಮೇಲೆ ನಮ್ಮ ಮನೆ ಕುಕ್ಕು ಪರಿನ ಒಪ್ಪಿಸ್ಬೇಕಲ್ಲ. ಇಲ್ಲಪ್ಪ, ತುಂಬಾ ಚೆನ್ನಾಗಿದೆ. ರೀ, ಏನ್ರಿ ನಿಮ್ಮ ಅವತಾರ? ಅಯ್ಯೋ ಏನಿಲ್ಲ ಪರಿ, ನಾನು ಮೆಸ್ನಿಂದ ಮನೆಗೆ ಬಂದಾಗ ನೀನು ರೂಮ್ನಲ್ಲಿ ಮಲಗಿ ನಿದ್ದೆ ಮಾಡಿದ್ದೆ. ಮಕ್ಕಳು ನಿನಗೇನೋ ವೀಕ್ನೆಸ್ಸು ಅಂತ ಹೇಳಿದ್ರು. ಹಾಗೆ ನನಗೆ ನಾವು ಹಿಂದೆ ಕೇಟ್ರಿಂಗ್ ನಡೆಸ್ತಾ ಇದ್ವಲ್ಲ, ಆ ದಿನಗಳು ನೆನಪಾದವು. ಆಗಲೂ ಅಷ್ಟೇ, ನೀನು ದಿನಪೂರ್ತಿ ಕೆಲಸ ಮಾಡಿ ಸುಸ್ತಾಗಿ ಮಲಗಿಬಿಟ್ಟಿರ್ತಿದ್ದೆ. ಆಗೆಲ್ಲ ರಾತ್ರಿ ಹೊತ್ತು ಅಡುಗೆನ ನಾನೇ ಮಾಡ್ತಾಯಿದ್ದೆ. ಆ ದಿನಗಳು ಯಾಕೋ ನೆನಪಾದವು ಬರೀ. ಅದಕ್ಕೆ ಇವತ್ತು ನಾನೇ ಅಡುಗೆ ಮಾಡಿದೆ. ನೀನು ಒಂದು ಸಲ ಈ ಅಡುಗೆ ರುಚಿನ ನೋಡಿಬಿಟ್ಟು ಓಕೆ ಅಂದ್ಬಿಟ್ರೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು. ನೀವು ಅಡುಗೆ ಮಾಡಿದ್ದೀರಿ ಅಂದರೆ ರುಚಿ ನೋಡೋದೇನ್ರಿ ಬಂತು? ಚೆನ್ನಾಗೇ ಇರುತ್ತೆ. ನೀನು ಯಾವಾಗಲೂ ಹೀಗೆ ಹೇಳ್ತೀಯ ಪರಿ. ನಾನು ಮಾಡಿದ್ದೀನಿ ಅಂತ ರುಚಿಯಾಗಿಲ್ಲದೆ ಇದ್ರು ರುಚಿಯಾಗಿದೆ ಅಂತ ಹೇಳ್ಬಿಡ್ತೀಯ. ಎಲ್ರಿಗೂ ನಾನೇ ಬಿಡಿಸ್ತೀನಿ. ಈ ಪಿಕ್ಚರ್ ಅಲ್ಲಿ ಫೇರಿ ಟೇಲ್ ಅಲ್ಲಿ ಹೀರೋ ಹೀರೋಯಿನ್ ಮದ್ವೆ ಆದ್ಮೇಲೆ ದಿ ಎಂಡ್ ಅಂತ ತೋರಿಸ್ತಾರಲ್ಲ, ಹಾಗಾಯ್ತು ನಮ್ಮ ಅಪ್ಪ ಅಮ್ಮನ ಕತೆ. ಕುಂಬಳಕಾಯಿ, ಆದ್ರೆ ಇಲ್ಲಿ ಇವಾಗ ಪಿಕ್ಚರ್ ಶುರು. ಅಪ್ಪ ಅಮ್ಮನ ಕತೆ ಮುಂದೆ ಯಾವ ಫೇರಿ ಟೇಲು ತೊಡ್ದಲ್ಲ. ಆಯ್ತು ಅಮ್ಮ, ನೀನೇ ಬಡಿಸ್ಬಿಡು ಇವಾಗ. ಯಾರು ಏನು ಬಡಿಸೋದು ಬೇಡ. ಒಂದು ನಿಮಿಷ ರೀ. ಅದಿತಿ, ಕೊಡು ನೀನು ತಟ್ಟೆನ ಕೊಡವ. ನಿಂದೂನು ನಿಮ್ಗೇನು ಸ್ಪೆಷಲ್ ಆಗಿರ್ಬೇಕಾ? ಕೊಡಿ. ಎಲ್ಲ ಊಟ ನೀನೇ ಮಾಡ್ಬಿಡ್ತೀವಿ ಏನು ಕತೆ? ನೀವೇನು ಮಾಡಬೇಕು ಅಂತ ಹೇಳೋಣ, ಮಿಕ್ಕಿದ್ ನಾನು ನೋಡ್ಕೊತೀನಿ. ಎಲ್ಲ ಚಿಟ್ಕೆ ಹೊಡೆಯಷ್ಟು ನಮ್ಮ ಹುಡುಗರು ಮಾಡಿ ಮುಗಿಸ್ತಾರೆ. ಮೊದಲು ಅಮೂಲ್ಯನ ನಾವು ಕಂಟ್ರೋಲ್ ತಗೋಬೇಕು. ನಾವು ಬೀಸ ಬಲೆಗೆ ಬೀಳೋದೇ ಇಲ್ಲ ಅಂತ ಅವಳು ತುಂಬ ಘಾಟಿ ಇದ್ದಾಳೆ. ಮೊದಲು ಅವ್ರ ಅಪ್ಪನ ನನ್ನ ಕಡೆ ಮಾಡ್ಕೋಬೇಕು. ಅಣ್ಣ, ಹಾಗಾದರೆ ನಮ್ಮ ಕಡೆಯಿಂದ ಒಂದು ಒಳ್ಳೆ ಗಿಫ್ಟ್ ಕಳ್ಸಿರಾಗಿರುತ್ತಣ್ಣ. ಗಿಫ್ಟ್ ಕೊಡಬೇಕು, ಆದರೆ ಮಾಮೂಲಿ ಗಿಫ್ಟ್ ಅಲ್ಲ, ಬೇರೆ ಥರ ಗಿಫ್ಟೇ ಕೊಡಬೇಕು. ಅವಳು ಲೈಫ್ ಲಾಂಗ್ ಮರಿಬಾರ್ದು ಅಂಥ ಗಿಫ್ಟ್ ಕೊಡಬೇಕು. ಬೇರೆ ಥರದ್ದು ಅಂದರೆ ಅಂಥದ್ದೇನಣ್ಣ? ಆಮೇಲೆ ಅಪ್ಪಂಗೆ ಒಂದು ಮೆಸ್ಸಿದೆ ಅಲ್ವಾ? ಇದೆ. ನಾನು ಒಂದೆರಡು ಸಲ ಆ ಕಡೆ ಹೋಗಿದ್ದೀನಿ. ಅಲ್ಲಿಗೆ ನಮ್ಮ ಹುಡುಗರು ಕಳ್ಸ. ಇದೇ ಟೈಮ್ಗೆ ನನ್ನ ಮೀನು ನನ್ನ ನೆನ್ಸ್ಕೋಬೇಕಾ? ಯಾರು ನೋಡು. ದಾಂಡಿಗ ಏನ್ ಹಂಗ್ ಗುರಾಯಿಸ್ತಾ ಇದೀಯಾ? ಯಾವತ್ತು ಹುಡುಗಿರ್ನ ನೋಡೇ ಇಲ್ವಾ? ನಿಮ್ಗುಡ್ಗೆ ಹುಡುಗಿರ್ ಮೇಲೆ ಕನಿಕರನೇ ಇಲ್ಲ.
ಹಾಳಾಗೋಗು. ಹೋಗೋಕ್ ಮುಂಚೆ ಏನಾದ್ರೂ ಕೊಟ್ಬಿಟ್ಟು ಹೋಗು. ನೀನಾ ಯಾರೋ ಬೇರೆಯವ್ರು ಅಂದ್ಬಿಟ್ಟು ಗಾಬರಿ ಆಗ್ಬಿಟ್ಟೆ. ನಾನು ಗಾಬರಿ ಆಗುವಂತ ಫಿಗರ್ ಅಲ್ವಲ್ಲ. ಆಯ್ತು, ಏನಾದ್ರೂ ಕೊಡು. ಹೋಗೋ ಹೋಗು. ಅಬ್ಬಾ, ಹೆಂಗೋ ಸೇಫ್ ಆದೆ. ಆದ್ರೂ ಈ ನನ್ನ ಮಗನ್ ಪೂರ್ತಿ ಪ್ಲಾನ್ ತಿಳ್ಕೊಡಕ್ಕಾಗ್ಲಿಲ್ವಲ್ಲ. ಅಮೂಲ್ಯ ಮೇಡಮ್, ಮೆಸ್ಸು, ಹುಡುಗರು, ಏನೋ ಹೆವಿಯಾಗಿಯೇ ಪ್ಲಾನ್ ಮಾಡಿದ್ದೇನೆ. ಫಸ್ಟ್ ಈ ಮ್ಯಾಟ್ರನ್ನ ಬಾಸ್ಗೆ ತಿಳಿಸ್ಬೇಕು. ಹೆಂಗ್ ತಿಳಿಸೋದು? ಅಮ್ಮೋ ಹುಳಿ ಬಡಿಸು. ನಿನಗೆ ಸ್ವಲ್ಪ ತೆಳ್ಳಗೆ ಇಷ್ಟ ಅಲ್ವಾ? ಚೆನ್ನಾಗಿ ಬಡಿಸು. ಹಾಕಮ್ಮ, ಹಾಕು ಬೇಕಾಕು. ಎಲ್ಲ ಹಸ್ಕೊಂಡಿದ್ದೀರಾ? ಇವತ್ತು ನಾನು ನಿಮ್ಮೆಲ್ರಿಗೂ ಕೈ ತುತ್ತು ಹಾಕ್ತೀನಿ. ಎಲ್ಲಿ? ಆಯ್ತು. ಅದಿತಿ, ಕೈ ಚಾಚು. ಅಮ್ಮು, ಆರ್ತಿ ಅಕ್ಕ ಇದ್ದಾಗ ಅಮ್ಮ ಎಲ್ರಿಗೂ ಹೀಗೆ ಕೈ ತುತ್ತು ಕೊಡ್ತಿದ್ಲು. ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಷ್ಟು ಖುಷಿಯಿಂದ ಅಮ್ಮನ ಕೈ ತುತ್ತು ತಿಂತಿದ್ವಿ. ಆ ದಿನ ಎಲ್ಲ ಎಷ್ಟು ಬೇಗ ಮುಗ್ದೋಯ್ತು. ಮತ್ತೆ ಯಾವತ್ತೂ ಅಂಥ ದಿನ ಬರಲ್ಲ ಅಂತ ಅನಿಸ್ತಿದೆ. ಮೊದಲು ನಾವು 6 ಜನ ಇದ್ವಿ. ಆರ್ತಿ ಅಕ್ಕನ ಮದುವೆ ಆದಮೇಲೆ ನಾವು 5 ಜನ ಆದ್ವಿ. ಈಗ ನಾನು ಮದುವೆ ಆಗಿ ಹೋಗ್ಬಿಟ್ರೆ ಈ ಮನೇಲಿ ಇನ್ನೂ ಒಬ್ರು ಕಮ್ಮಿ ಆಗ್ಬಿಡ್ತಾರೆ. ನಾನು ಮದುವೆ ಆಗಿ ಹೋಗಿ 1-2 ವರ್ಷ ಆದಮೇಲೆ ಅದಿತಿ ಅಂಜು ಮದುವೆನೂ ಆಗುತ್ತೆ. ಎಲ್ಲರೂ ಹೀಗೆ ಮದುವೆ ಆಗಿ ಹೋದ್ಮೇಲೆ ಅಪ್ಪ ಅಮ್ಮ ಇಬ್ಬರೇ ಆಗ್ತಾರೆ. ಆರ್ಚಕ್ಕನ ಮದುವೆ ಆದಮೇಲೆ ಅಪ್ಪ ಅಮ್ಮ ಮನೇಲಿ ಖಾಲಿ ಖಾಲಿ ಅಂತಿದ್ರು. ಇನ್ನು ನಾವೆಲ್ಲರೂ ಹೋಗ್ಬಿಟ್ರೆ ಅವರಿಬ್ಬರು ಒಂಟಿ ಆಗ್ಬಿಡ್ತಾರೆ. ಅವ್ರಿಗೆ ಹುಷಾರಿಲ್ಲ ಅಂದರೆ ನೋಡೋರು ಯಾರು? ಊಟಕ್ಕೆ ಬನ್ನಿ ಅಂತ ಕರೆಯೋರು ಯಾರು? ಅವರಿಬ್ಬರೇ ಹೇಗಿರ್ತಾರೆ? ದಿನ ಅವರು ನಮ್ಮ ಚಿಂತೆಯಲ್ಲೇ ಮುಳುಗಿರ್ತಾರೆ, ನಮ್ಮ ನೆನಪಲ್ಲೇ ಕೊರಗ್ತಾ ಇರ್ತಾರೆ. ಅಲ್ಲಿ ನಮಗಾದರೂ ಹೇಗೆ ಖುಷಿಯಿಂದ ಇರೋದಕ್ಕಾಗತ್ತೆ? ಛೇ, ಪಾಪ ಅನ್ನಿಸ್ತದೆ. ಆದರೆ ಪರಿಹಾರ ಏನು ಅನ್ನೋದು ಸದ್ಯಕ್ಕಂತೂ ನಂಗೆ ಗೊತ್ತಿಲ್ಲ. ಅಮ್ಮ, ಯಾಕಮ್ಮ, ಏನಾಯ್ತು ಕಂದ? ನಾನು ನಿಮ್ಮನ್ನ ಈ ಮನೆನ ಬಿಟ್ಟು ಎಲ್ಲಿಗೂ ಹೋಗೋದಕ್ಕೆ ಇಷ್ಟ ಇಲ್ಲಮ್ಮ. ನಾನು ಹೋಗಲ್ಲ, ನನ್ನಿಂದ ಆಗಲ್ಲಮ್ಮ. ಬೇಕಿದ್ರೆ ವೇದಾಂತ ಮದುವೆ ಆದ್ಮೇಲೆ ಬಂದು ಈ ಮನೇಲೇ ಇರಲಿ. ಯಾಕೆ ಯಾವಾಗಲೂ ಹೆಣ್ಮಕ್ಳು ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗಬೇಕು? ನಮಗೂ ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ಆಸೆ ಇರುತ್ತಲ್ವಮ್ಮ. ಮದುವೆ ಆದಮೇಲೆ ಹೆಣ್ಮಕ್ಳೇ ಗಂಡನ ಮನೆಗೆ ಹೋಗಬೇಕು ಅಂತ ಯಾರು ರೂಲ್ಸ್ ಮಾಡಿದ್ದು? ಅದು ಜಗದ್ ನಿಯಮ ಕಣಮ್ಮ. ಅದನ್ನು ಯಾರು ಬದಲಾಯಿಸೋದಕ್ಕಾಗೋದಿಲ್ಲ. ಪ್ರತಿಯೊಂದು ಹೆಣ್ಣು ಮದುವೆ ಆಗಿ ಗಂಡನ ಮನೆಗೆ ಹೋಗಲೇಬೇಕು. ಅಲ್ಲಿ ಆ ಮನೆಗೆ ಬೆಳಕಾಗಿ, ಆ ಕುಟುಂಬದ ಸುಖ ದುಃಖದಲ್ಲಿ ಭಾಗಿಯಾಗಿ, ಸಂಸಾರ ಅನ್ನೋ ಸಾಗರದಲ್ಲಿ ಸಂಪೂರ್ಣವಾಗಿ ತೇಲಿ ಮುಳುಗ್ದಾಗ್ಲೇ ಒಂದು ಹೆಣ್ಣಿನ ಜೀವನ ಸಾರ್ಥಕ ಆಗೋದು. ಇದನ್ನ ನಿನ್ನೆ ಮೊನ್ನೆಯಿಂದ ನಡ್ಸ್ಕೊಂಡು ಬಂದಿರೋದಲ್ಲ, ನಮ್ಮ ಪೂರ್ವಜರ ಕಾಲದಿಂದ ನಡ್ಕೊಂಡು ಬಂದಿರೋದು. ಅದನ್ನೇ ಎಲ್ಲರೂ ಪಾಲಿಸ್ಲೇಬೇಕು. ಇಲ್ಲಪ್ಪ, ಈ ನಿಯಮ ಸರಿ ಇಲ್ಲ. ನಾನು ಎಲ್ಲಿಗೂ ಹೋಗಲ್ಲ.
ಆಂಟಿ. ಇದೇನಿದು, ಯಾವತ್ತು ಇಷ್ಟು ಬೇಗ ಮಲ್ಕೊಳ್ದಿರೋರು ಇವತ್ತು ಬೇಗ ಮಲ್ಕೊಂಡಿದ್ದೀರಾ? ಅಯ್ಯೋ, ಆಲ್ ರೈಟ್. ಒಂದು ವೇಳೆ ಹುಷಾರಿಲ್ವಾ? ಇಷ್ಟು ಹೇಳ್ಸಿದ್ರು ಎದ್ದೇಳ್ತಿಲ್ಲ ಅಂದ್ರೆ ಇದು ಖಂಡಿತ ನಿದ್ದೆ ಅಲ್ಲ. ಒಂದು ವೇಳೆ ನಿದ್ದೆ ಮಾಡ್ತಿರೋರ್ ಥರ ಆ್ಯಕ್ಟ್ ಮಾಡ್ತಿರಬೇಕು. ನಿಮ್ಮನ್ನ ಹೇಗೆ ಹೆಬ್ಬರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಗ್ರಜ ಕೆಲವು ದಿನದ ಹಿಂದೆ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ದಾನೆ. ಆ ಟೆಕ್ನಿಕ್ನ ನಿಮ್ಮಲ್ಲಿ ಟ್ರೈ ಮಾಡ್ತೀನಿ, ಅದು ವರ್ಕೌಟ್ ಆಗೇ ಆಗುತ್ತೆ. ಅಗ್ರಜ ಈ ಟೆಕ್ನಿಕ್ನ ರೌಡಿನಾದ್ನಿ ಮೇಲೂ ಪ್ರಯೋಗ ಮಾಡಿದಂತೆ, ಸಕ್ಸಸ್ಫುಲಿ ವರ್ಕೌಟ್ ಆಯ್ತಂತೆ. ಯಾಕೆಂದ್ರೆ ಮುತ್ತಿಗೆ ಕಿಕ್ ಬರ್ಸೋದು ಗೊತ್ತು, ಕಿಕ್ ಇಳಿಸೋದು ಗೊತ್ತು. ಒಂದು ವೇಳೆ ನೀವು ನಿಜವಾಗ್ಲೂ ನಿದ್ದೆ ಮಾಡ್ತಿದ್ರೆ ನೀವು ಮಲ್ಗೆ ಇರ್ತೀರಾ, ಇಲ್ಲ ಅಂದ್ರೆ ಪಕ್ಕ ಹೇಳ್ತೀರಾ. ಹೆಂಡತಿ ನಿಮ್ಗೆ ಎಚ್ಚರ ಇದ್ರೆ ಎದ್ಬಿಡಿ, ಇಲ್ಲ ಅಂದ್ರೆ ನೀವು ಎದ್ದೇಳೋವರೆಗೂ ಕಂಟಿನ್ಯೂಸ್ ನಾನು ಕಿಸ್ ಮಾಡ್ತಾನೆ ಇರ್ತೀನಿ. ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ನನ್ನನ್ನು ಕೇಳಂಗಿಲ್ಲಪ್ಪ. ಇವಾಗ ಎರಡನೇ ಮುತ್ಕೊಳ್ಳೋಣ. ಇದು ಯಾಕೋ ವರ್ಕೌಟ್ ಆಗಲಿಲ್ಲ. ವೇದಾಂತಕ್ಕೆ ಫೋನ್ ಮಾಡ್ತೀನಿ. ಬೇಡ, ಸ್ಟಾಪ್ ಇಟ್. ಇಡೀ ಕರ್ನಾಟಕದಲ್ಲಿ ನಿನ್ನ ರೌಡಿ ಬೇಬಿ ಅಂತ ಎಲ್ಲರೂ ಕರಿಬೋದು, ಆದ್ರೆ ನಿಮ್ಮ ಅಪ್ಪ ಅಮ್ಮ ನಿಜವಾಗ್ಲೂ ನಿನ್ಗೆ ಕರೆಕ್ಟ್ ಆಗಿರೋ ಹೆಸರು ಹಿಟ್ಟೇ ಇಲ್ಲ. ನಿನ್ನ ಹೆಸರು 3 ಅಕ್ಷರ ಅಷ್ಟೇ ಅಲ್ಲ ಇರೋದು. ಏನಂದ ನೀನು? ಬಾಯಿ ಬಡ್ಕೆ ಅಂತ ಹೇಳ್ದೆ. ಯಾವ ಜನ್ಮದ ಕಪ್ಪೆ ಹಾಕಿ ಹುಟ್ಟಿದ್ಯೋ, ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತಿಲ್ಲ. ಆ ಜನ್ಮದ ಗಂಟ್ಲು ಬಾಯಿಲ್ಲ, ಈ ಜನ್ಮಕ್ಕೂ ಟ್ರಾನ್ಸ್ಫರ್ ಆಗಿದೆ ನಿನ್ಗೆ. ಹೌದು ಕಣೋ, ನಾನು ಮಾತಾಡೋದು ನಿಲ್ಸಲ್ಲ, ನಾನು ಮಾತಾಡ್ತಾನೆ ಇರ್ತೀನಿ. ಅದರಲ್ಲೇ ನನಗೆ ಸುಖ ನೆಮ್ಮದಿ ಎಲ್ಲ. ಆದ್ರೆ ನೀನ್ ನನ್ನ ಮಾತು ಕೇಳಿಸ್ಕೊತೀಯಾ? ಹೌದು, ಕೇಳಿಸ್ಕೊತೀನಿ. ಆದ್ಯನ ಮದುವೆ ಮಾಡ್ಕೊಡುವಾಗ ನನ್ನ ಕಣ್ಣಲ್ಲಿ ಎಷ್ಟು ನೀರು ಬಂತು ಗೊತ್ತಾ? ಆದ್ರೆ ಆದ್ಯನ ಸಾರ್ಥಕ್ಕೆ ಕೊಟ್ಟು ಮದುವೆ ಮಾಡಿದ್ರೆ ಆದ್ಯನ ಕಣ್ಣಲ್ಲಿ ಯಾವತ್ತೂ ಕಣ್ಣೀರು ಬರೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅವಳ ಖುಷಿನೇ ನನಗೂ ಬೇಕಾಗಿದ್ದಿತ್ತು. ಅದಕ್ಕೆ ಆದ್ಯನ ಸಾರ್ಥಕ್ಕೆ ಕೊಟ್ಟು ಮದುವೆ ಮಾಡಿತ್ತು. ಆದ್ರೆ ನಂಗೆ ಮದುವೆ ಆದ್ಮೇಲೆ ಪರಿ ಮತ್ತೆ ಅಪ್ಪ ಇಬ್ರು ಹೇಗಿರ್ತಾರೆ ಅನ್ನೋದೇ ಯೋಚನೆ ಆಗಿದೆ. ನಾನು ಆಫೀಸಿಂದ ಬರೋದು 5 ನಿಮಿಷ ಲೇಟ್ ಆದರೂ ಅವರಿಬ್ರು ಬಾಗ್ಲಲ್ಲಿ ನಿಂತು ನಾನು ಬರೋದನ್ನೇ ವೇಟ್ ಮಾಡ್ತಿರ್ತಾರೆ. ಇನ್ನು ಮದುವೆ ಆದಮೇಲೆ ಈ ಮನೆ ಬಿಟ್ಟು ಆ ಮನೆಗೆ ಬಂದರೆ ಅವರಿಬ್ರಿಗೆ ಹೆಂಗಾಗಲ್ಲ ಹೇಳು? ಬಚಾರಿ, ಮದುವೆ ಆದಮೇಲೆ ನಿನ್ನ ಕತ್ತಲ್ಲಿ ಕರಿಮಣಿ ಇರುತ್ತೆ ಅನ್ನೋದೊಂದು ಬಿಟ್ರೆ ನೀನು ಯಾವ ಬದಲಾವಣೆನೂ ಇರೋದಿಲ್ಲ. ನೀನು ಯಾವಾಗ ಬೇಕಾದ್ರೂ ನಿಮ್ಮ ಮನೆಗೆ ಹೋಗ್ಬೋದು. ಇನ್ಫ್ಯಾಕ್ಟ್ ನೀನು ಹೋದಾಗೆಲ್ಲ ನಾನು ನಿನ್ನ ಜೊತೆ ಬರ್ತೀನಿ. ನಿಜನಾ? ಬಚಾರಿ, ಮದುವೆ ಆದಮೇಲೆ ಗಂಡನ ಮನೆ ನಿನ್ನ ಮನೆ ಆದಮೇಲೆ ಹೆಂಡತಿ ಮನೆ ಕೂಡ ನನ್ನ ಮನೆ ಆಗುತ್ತೆ. ನೀನೇನು ಚಿಂತೆ ಮಾಡಬೇಡ, ನಿನ್ನ ಜೊತೆ ನಾನು ಖಂಡಿತವಾಗ್ಲೂ ಬರ್ತೀನಿ. ನೀನು ಖುಷಿಯಾಗಿರೋದು ನೋಡಿ ನಿಮ್ಮ ತಂದೆ ತಾಯಿ ಬಹಳ ಖುಷಿ ಪಡ್ತಾರಲ್ವಾ? ಯಾವುದೇ ತಂದೆ ತಾಯಿ ಆಗಲಿ ಮಕ್ಕಳ ಖುಷಿನೇ ಅಲ್ವಾ ಅವರು ಬಯಸೋದು. ನಿನಗೂ ಈ ಥರ ಎಲ್ಲ ಯೋಚನೆ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಕಣೋ. ಪ್ರತಿ ನಾಣ್ಯಕ್ಕೂ 2 ಮುಖ ಇರುತ್ತೆ. ಒಂದು ಕಾಣದಿರೋ ಮುಖ, ಇನ್ನೊಂದು ಕಾಣೋ ಮುಖ. ನಾವು ಕಾಣೋ ಮುಖಕ್ಕೆ ಕೊಡೋ ಮಹತ್ವನ ಕಾಣದೇ ಇರೋ ಮುಖಕ್ಕೆ ಕೊಟ್ಟಾಗ್ಲೇ ಅದೇನು ಅಂತ ನಮಗೆ ಗೊತ್ತಾಗೋದು. ಕಣ್ಣಿಗೆ ಕಾಣಿಸೋದೆಲ್ಲ ಸತ್ಯ ಅಲ್ಲ, ಎಲ್ಲಾದ್ರೂ ಹಿಂದೆ ಬೇರೆನೇ ಅರ್ಥ ಇರುತ್ತೆ. ನಾವು ಸ್ವಲ್ಪ ಗಮನ ಇಟ್ಟು ಅಬ್ಸರ್ವ್ ಮಾಡಿದಾಗಷ್ಟೇ ಅದೇನು ಅಂತ ನಮಗೆ ತಿಳಿಯೋದು. ನೀನ್ ಎಲ್ರಿಗಿಂತ ಬೆಸ್ಟ್ ಕಣೋ. ಯಾವ್ದನ್ನೇ ಆದ್ರೂ ತುಂಬಾ ಬೇಗ ಅರ್ಥ ಮಾಡ್ಕೋತೀಯ. ಸರಿ, ನಿನಗೆ ಮಲ್ಕೋ, ನಾಳೆ ನಾನು ಇರೋದಿಲ್ಲ. ವಿಕ್ರಾಂತ್ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ಸರಿ, ಹುಷಾರಾಗಿ ಹೋಗ್ಬಾ. ಓಕೆ, ಬಾಯ್. ಈಗ ಲಾಸ್ಟ್ ಟೆಕ್ನಿಕ್ ಟ್ರೈ ಮಾಡ್ತೀನಿ. ಡೈರೆಕ್ಟ್ ತುಟಿಗೆ ಮುತ್ಕೊಡ್ತೀನಿ.
ಓಹೋ ಅಗ್ರಜ ಹೇಳ್ಕೊಟ್ಟಿದ್ದ ಟೆಕ್ನಿಕ್ಕು ವರ್ಕೌಟ್ ಆಯ್ತು. ಹೆಂಗೆ ನಾವು ಸ್ವಲ್ಪನೂ ಚೆನ್ನಾಗಿಲ್ಲ ಈ ಟೆಕ್ನಿಕ್. ಯಾರ್ದು? ವೇದಾಂತ್ ಬಾವಂದ ಇಲ್ಲ ನಿಮ್ದೇನಾ? ಇಲ್ಲ ಹೆಂಡ್ತಿ, ನಿಜವಾಗ್ಲೂ ಅಗ್ರಜನೇ ಹೇಳ್ಕೊಟ್ಟಿದ್ದು. ನಿಜವಾಗ್ಲೂ ಬಾಬಾನೇ ಹೇಳಿದ್ದ ಈ ಟೆಕ್ನಿಕ್ನ? ಅವ್ರು ಯಾವತ್ತಾದ್ರೂ ಅಮ್ಮ ಮೇಲೆ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿದಾರಂತ? ಛೀ, ವೇದಾಂತ್ ಬಾಬಾ ಈ ತರ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಯ್ಯಯ್ಯೋ ಚಿಚಿ ಹೆಂಡ್ತಿ, ನಾನು ಹೇಳಿದ್ದೆಲ್ಲ ಸುಳ್ಳು. ಅಗ್ರಜ ಆ್ಯಕ್ಚುಲಿ ಇಂಥದ್ನೆಲ್ಲ ನನ್ನ ಹತ್ರ ಹೇಳ್ಕೊಳಲ್ಲ. ಅವನು ತುಂಬ ಅಮಾಯಕ, ಈ ಥರದ್ನೆಲ್ಲ ಅವ್ನು ಮಾಡೋದು ಇಲ್ಲ. ಮತ್ತೆ ನೀವೇ ಅಲ್ವಾ ಹೇಳಿದ್ದು? ನೀವು ನಿದ್ದೆ ಮಾಡಲಿಲ್ಲ ಅಂದರೆ ಗ್ಯಾರಂಟಿ ಇದನ್ನೆಲ್ಲ ಕೇಳಿಸ್ಕೊಂಡು ಹೇಳ್ತೀರಾ ಅಂತ ಗೊತ್ತಿತ್ತು. ಅದಕ್ಕೆ ಒಂದು ಸುಳ್ಳ ಹಾಗೆ ಬಿಟ್ಟೆ. ಹೌದಾ? ಅಯ್ಯಯ್ಯೋ ರೀ ರೀ ಹೊಡಿಬೇಡ್ರಿ, ಸುಮ್ಮನೆ ರೀ. ಯಾಕ್ರಿ? ಎಷ್ಟು ಕೆಟ್ಟೋರ್ ವಿಕ್ಕಿ ನೀವು, ಎಷ್ಟು ಸುಳ್ಳು ಹೇಳ್ತೀರಾ? ರೀ ಸಾಕು ಇರ್ರಿ, ಹೊಡಿಬೇಡಿ, ಸಾಕು ಇರ್ರಿ ರೀ. ಹೌದು, ನಿದ್ದೆ ಬರ್ದಿದ್ರು ನಿದ್ದೆ ಮಾಡೋರ್ ಥರ ಹ್ಯಾಕ್ ಮಾಡ್ತಿರಲ್ಲ, ಅದೇಂಗೆ? ಏನಿಲ್ಲ, ನಾನು ಆ ಥರ ಮಾಡಿದ್ರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ನೋಡೋಣ ಅಂತ ನಾನು ಆಗ ಮಾಡಿದೆ. ನೀವು ಈ ರೇಂಜ್ಗಿದ್ದೀರಾ ಅಂತ ನಾನು ಅನ್ಕೊಂಡಿರಲ್ಲ ರೀ. ನಿಮ್ಮನ್ನ ತುಂಬಾ ನಾನು ಇನ್ನೋಸೆಂಟ್ ಅನ್ಕೊಂಡಿದ್ದೆ, ಆದ್ರೆ ನೀವು ಜೋರಿದ್ದೀರಾ. ಇನ್ನೂ ಏನ್ರಿ ನಿಮ್ದು? ರೀ ಆರ್ತಿವ್ರೆ, ರೀ ಎಂಟಿ ನಿಂತ್ಕೊಳ್ಳಿ ಒಂದು ನಿಮಿಷ. ಎಲ್ರಿ ಹೋಗ್ತೀರಾ ನನ್ ಬಿಟ್ಟು? ನೀವೆಲ್ಲೇ ಹೋದ್ರೂ ನನ್ನ ಕೈಲಿ ಸಿಗಾಕೊಳ್ಳೇಬೇಕು. ಮದ್ವೆ ಆದ್ಮೇಲೂ ಕೆಲಸ ಮಾಡಿ ಅಪ್ಪ ಅಮ್ಮಗೆ ದುಡ್ಡು ಕೊಡ್ಬೇಕು. ಏ ಧ್ರುವ, ಅಲ್ಲೇ ನಿಂತ್ಕೊಂಡಿದ್ಯಾ? ಕಮ್ಮಿ. ಏನಿಲ್ಲ ಅಣ್ಣ, ಸ್ಯಾಲ್ರಿ ಚೆಕ್ಗೆ ಸೈನ್ ಹಾಕ್ಸ್ಬೇಕಾಯ್ತು. ನಾಳೆ ನೀನು ಆಚೆ ಹೋಗ್ತಿದ್ಯಾ, ನಾಳೆ ಕೊಡಲಿಲ್ಲ ಅಂದರೆ ಲೇಟ್ ಆಗುತ್ತೆ, ಅದಕ್ಕೆ ಈಗಲೇ ಸೈನ್ ಹಾಕ್ಸೋಣ ಅಂತ ಬಂದೆ. ನಿಂತ ಧ್ರುವ, ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿರೋ ಅಷ್ಟು ಲೈಟ್ ಎಂಪ್ಲಾಯೀಸ್ಗಳಿಗೆ ಮದುವೆ ಆಗಿದೆಯಾ? ಎಲ್ರಿಗೂ ಮದುವೆ ಆಗಿಲ್ಲ ಅಣ್ಣ, ಕೆಲವ್ರಿಗಾಗಿದೆ, ಇನ್ನು ಕೆಲವರು ಸಿಂಗಲ್ ಆಗಿದ್ದಾರೆ. ಓಕೆ, ಟು ಒನ್ ಥಿಂಗ್, HR ಡಿಪಾರ್ಟ್ಮೆಂಟ್ ಹತ್ರ ಮಾತಾಡು, ವಿಕ್ರಾಂತ್ ಹತ್ರನೂ ಮಾತಾಡು. ಯಾರ್ಯಾರು ಮದುವೆ ಆಗಿದೆ, ಯಾರ್ಯಾರು ಮದುವೆ ಆಗಿಲ್ಲ ಅನ್ನೋದನ್ನ ಒಂದು ಲಿಸ್ಟ್ ಮಾಡಿ. ನಾಳೆಯಿಂದ ಹೊಸ ರೂಲ್ಸ್ ಮಾಡ್ತಾ ಇದ್ದೀನಿ, ಎಲ್ಲರೂ ಅದನ್ನೇ ಫಾಲೋ ಮಾಡಬೇಕು. ಏನಣ್ಣ ಸಡನ್ ಆಗಿ ಹೊಸ ರೂಲ್ಸು? ಇನ್ಮೇಲೆ ಅವರೆಲ್ಲರಿಗೂ ಸಂಬಳ ಜಾಸ್ತಿ ಆಗುತ್ತೆ, ಎಕ್ಸ್ಟ್ರಾ ಸ್ಯಾಲ್ರಿ ಪೇರೆಂಟ್ಸ್ ಅಕೌಂಟಿಗೆ ಹೋಗುತ್ತೆ. ಮದುವೆಗೂ ಮೊದಲು ಅವ್ರು ದುಡಿಯೋ ಸಂಬಳದಲ್ಲಿ ಒಂದಷ್ಟು ಭಾಗನ ಪೇರೆಂಟ್ಸ್ಗೆ ಅಂತ ಎತ್ತಿಟ್ಟಿರ್ತಾರೆ. ಬಟ್ ಎವೆನ್ಚುಲಿ ನಿಲ್ಲಿಸುವಂಥ ಪರಿಸ್ಥಿತಿ ಬರಬಹುದು. ಅದಕ್ಕೆ ಗಂಡಿನ ಮನೆಯವ್ರು ಕಾರಣ ಆಗ್ಬಾರ್ದಲ್ವಾ? ಅಣ್ಣ ನೀನು ಏನು ಹೇಳಕ್ಕೆ ಹೊರಟಿದ್ಯಾ ಅಂತ ನಾನು ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಏನೂ ಇಲ್ಲ ಧ್ರುವ, ಅಮೂಲ್ಯನ ಹತ್ರ ಫೋನಲ್ಲಿ ಮಾತಾಡ್ತಿದ್ದೆ. ಅವಳು ಮದುವೆ ಆದಮೇಲೆ ಅಪ್ಪ ಅಮ್ಮನ ಬಿಟ್ಟು ಬರಬೇಕು ಅಂತ ತುಂಬಾನೇ ಬೇಜಾರು ಮಾಡ್ಕೋತಿದ್ಲು. ನಾನು ಅವಳಿಗೆ ಹೇಳಿದೆ, ನೀನು ಮೊದಲಿನ ಥರ ನಿನ್ನ ಸಂಬಳನ ಅಪ್ಪ ಅಮ್ಮನಿಗೆ ಕೊಡು, ನಿನ್ಗೆ ಯಾವಾಗ ಬೇಕಾದರೂ ನೀನು ಅವಾಗ ನೋಡ್ಕೊಂಬರೋದಕ್ಕೆ ಹೋಗ್ಬೋದು ಅಂತ. ಅವಳನ್ನ ಸಮಾಧಾನ ಮಾಡೋಷ್ಟರೊಳಗೆ ತುಂಬಾನೇ ಕಷ್ಟ ಆಯಿತು ನನಗೆ. ಮದುವೆ ಆದ್ಮೇಲೆ ಹೆಣ್ಮಕ್ಳು ಜೀವನ ಹೀಗೆ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಧ್ರುವ. ನಾವು ಅಡ್ಜಸ್ಟ್ ಆದ ರೀತಿ ಪ್ರತಿಯೊಬ್ಬರು ಅಡ್ಜಸ್ಟ್ ಆಗ್ತಾರೆ ಅಂತ ಬಯಸೋದು ತಪ್ಪು. ಅದಕ್ಕೆ ಮದುವೆ ಆಗಿರೋ ಅಷ್ಟು ಹೆಣ್ಮಕ್ಳು ತಂದೆ ತಾಯಿ ಅಕೌಂಟಿಗೆ ಒಂದಿಷ್ಟು ದುಡ್ಡು ಅಂತ ಹೋಗ್ಲೇಬೇಕು. ನಾವು ಬರೀ ಅವ್ರ ಹತ್ರ ದುಡಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಅವ್ರ ಕಷ್ಟಕ್ಕೂ ನಾವು ನಿಂತ್ಕೋಬೇಕು. ಇನ್ನು ಮುಂದೆ ಯಾರು ಮದುವೆ ಆಗ್ತಾರೆ ಅವರು ಕೂಡ ಈ ರೂಲ್ಸ್ ಅಪ್ಲೈ ಆಗೇ ಆಗುತ್ತೆ. ಸೊ ಆದಷ್ಟು ಬೇಗ ಈ ರೂಲ್ಸ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೇಳು. ಏನಾದ್ರು ಯಾಕೆ ಹಾಗೆ ನೋಡ್ಕೊಂಡು ನಿಂತಿದ್ಯಾ? ಅಲ್ಲ ಅಣ್ಣ, ನೀನು ಸಣ್ಣ ಸಣ್ಣ ವಿಚಾರನೂ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀಯ. ನಮಗೆ ಇಂಥ ಸಮಸ್ಯೆ ಇರುತ್ತೆ ಅನ್ನೋದೇ ಗೊತ್ತಿಲ್ಲ. ನೀ ಹೇಳೋದು ಕೇಳ್ತಿದ್ರೆ ಆಶ್ಚರ್ಯ ಆಗ್ತಿದೆ. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತಿದೆ ಅಣ್ಣ. ಆ ದೇವ್ರು ನಮಗೆ ಎರಡು ಕೈ ಕೊಟ್ಟಿರೋದು ಯಾಕೆ ಹೇಳು? ಒಂದು ಕೈಲಿ ನಮಗೆ ನಾವು ಸಹಾಯ ಮಾಡ್ಕೊಳ್ಳೋದಕ್ಕೆ, ಇನ್ನೊಂದು ಕೈ ಬೇರೆಯವ್ರಿಗೆ ಸಹಾಯ ಮಾಡೋದಕ್ಕೆ. ಹಾಗಂತ ನಾವು ಮಾಡೋ ಸಹಾಯ ಒಂದು ಕೈಯಿಂದ ಇನ್ನೊಂದು ಕೈ ಗೊತ್ತಾಗಬೇಕು ಅಂತ ಏನೂ ಇಲ್ಲ. ನಮ್ಮಿಂದ 4 ಜನಕ್ಕೆ ಹೆಲ್ಪ್ ಆದರೆ ಅವ್ರು ಖುಷಿಯಾಗಿದ್ರೆ ನಾವು ಖುಷಿ ಆದಾಗಲ್ವಾ? ಅಂಡ್ ಮೋರ್ ಓವರ್, ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡ್ದಾಗ್ಲಿ
ಅವನು ನಮಗೊಂದಿನ ಒಳ್ಳೇದು ಮಾಡೋದು. ಹೌದು ಅಣ್ಣ, ನೀ ಹೇಳೋದು ನಿಜ. ನಾನು ಇದನ್ನು ಬೆಳಿಗ್ಗೆನೇ ಮಾತಾಡಿ ವ್ಯವಸ್ಥೆ ಮಾಡಿಸ್ತೀನಿ. ಗುಡ್ ನೈಟ್ ಅಣ್ಣ. ಗುಡ್ ನೈಟ್.